ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಯಾವ ರೀತಿ ನಾವು ಡೇಟರ್ಸ್ ಅಕೌಂಟ್ ಮತ್ತು ಬಿಲ್ಸ್ ರಿಸೀವಬಲ್ ಅಕೌಂಟ್ ಪ್ರಿಪೇರ್ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಸೊ ಇನ್ನೂ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಹೆಲ್ಪ್ ಆಗುತ್ತೆ. ಬನ್ನಿ ಇವತ್ತಿನ ಈ ಕ್ಲಾಸನ್ನು ಶುರು ಮಾಡೋಣ. ನೋಡಿರಿ, ಸೊ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಡೆಟರ್ಸ್ ಅಕೌಂಟು ಮತ್ತು ಬಿಲ್ಸ್ ರಿಸೀವಬಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಇದ್ದೇವೆ. ಬಟ್ ಇಲ್ಲಿ ಏನಾಕೈತಪ್ಪ ಅಂತಂದ್ರೆ ಎರಡು ಕಡೆ ಬರ್ತಕ್ಕಂಥ ಒಂದು ಟ್ರಾನ್ಸಾಕ್ಷನನ್ನು ನಾವು ಕಂಡುಹಿಡ್ತಕ್ಕಂಥ ಒಂದು ಪ್ರೊಸೆಸನ್ನು ಈ ವಿಡಿಯೋನಲ್ಲಿ ಮಾಡ್ತಾ ಇದ್ದೇವೆ. ಬನ್ನಿ ಫಸ್ಟ್ ಕ್ವಶನ್ ನೋಡೋಣ ಯಾವ ರೀತಿ ಇದೆ. ಸೊ ಫ್ರಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಟೇಕನ್ ಔಟ್ ಫ್ರಮ್ ದಿ ಬುಕ್ಸ್ ಆಫ್ ಶ್ರೀ ಸಂತೋಷ್ ಹೂ ಕ್ಯಾಪ್ ದಮ್ ಅಂಡರ್ ಸಿಂಗಲ್ ಎಂಟ್ರಿ ಸಿಸ್ಟಮ್, ಪ್ರಿಪೇರ್ ದಿ ಟೋಟಲ್ ಡೆಟರ್ಸ್ ಅಕೌಂಟ್ ಆ್ಯಂಡ್ ಬಿಲ್ಸ್ ರಿಸೀವಬಲ್ ಅಕೌಂಟ್. ನೋಡಿ, ಡೆಟರ್ಸ್ ಅಕೌಂಟ್ ಮತ್ತು ಬಿಲ್ಸ್ ರಿಸೀವಬಲ್ ಅಕೌಂಟನ್ನು ಪ್ರಿಪೇರ್ ಮಾಡುತ್ತೆ ಹೇಳ್ತಾನೆ. ಸೊ ಬ್ಯಾಲೆನ್ಸ್ ಆಫ್ ಟೋಟಲ್ ಡೆಟರ್ಸ್ ಆಸ್ ಆನ್ 1/1/2009. ಸೊ ಇದು ಏನಪ್ಪ ಅಂತಂದ್ರೆ ಓಪನಿಂಗ್ ಡೆಟರ್ಸನ್ನು ಕೊಟ್ಟಾನ. ಸೊ ದೆನ್ ಬ್ಯಾಲೆನ್ಸ್ ಆಫ್ ಟೋಟಲ್ ಡೆಟರ್ಸ್ ಆಸ್ ಆನ್ 31st December 2009. ಕ್ಲೋಸಿಂಗ್ ಡೆಟರ್ಸನ್ನು ಏನು ಮಾಡ್ಯಾನ್ರಿ ಕೊಟ್ಟಾನ. ಬ್ಯಾಲೆನ್ಸ್ ಆಫ್ ಬಿಲ್ಸ್ ರಿಸೀವಬಲ್ ಆಸ್ ಆನ್ 1/1/2009, ದಟ್ ಈಸ್ ಓಪನಿಂಗ್ ಬಿಲ್ಸ್ ರಿಸೀವಬಲ್ ಅನ್ನು ಕೊಟ್ಟಾನ. ಸೊ ಬ್ಯಾಲೆನ್ಸ್ ಆಫ್ ಬಿಲ್ಸ್ ರಿಸೀವಬಲ್ ಆಸ್ ಆನ್ 31st December 2009, ದಟ್ ಈಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬಿಲ್ಸ್ ರಿಸೀವಬಲ್ ಅನ್ನು ಕೊಟ್ಟಾನ. ಸೊ ಕ್ರೆಡಿಟ್ ಸೇಲ್ಸನ್ನು ಕಂಡುಹಿಡಿಯತ್ತೆ ಹೇಳ್ತಾನೆ. ಏನು ಕಂಡುಹಿಡಿಯುತ್ತೆ ಹೇಳ್ತಾನೆ ರೀ? ಕ್ರೆಡಿಟ್ ಸೇಲ್ಸ್. ನೋಡಿರಿ, ಓಪನಿಂಗ್ ಡೇಟರ್ಸ್ ಕೊಟ್ಟಾನ, ಕ್ಲೋಸಿಂಗ್ ಡೇಟರ್ಸ್ ಕೊಟ್ಟಾನ, ಇಲ್ಲಿ ಏನು ಕಂಡುಹಿಡಿಯತ್ತಾನೆ ರೀ? ಕ್ರೆಡಿಟ್ ಸೇಲ್ಸ್. ಹಂಗಾರೆ ಇನ್ನೂ ಡೇಟರ್ಸ್ ಅಕೌಂಟ್ದಾಗ ಏನೋ ಒಂದು ಮಿಸ್ ಐತಿ. ಏನು ರೀ? ದಟ್ ಈಸ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಅಂದ್ರೆ ಓಪನಿಂಗ್ ಡೇಟರ್ಸ್ ಕೊಟ್ಟಾನ, ಕ್ಲೋಸಿಂಗ್ ಡೇಟರ್ಸ್ ಕೊಟ್ಟಾನ, ದೆನ್ ಕ್ರೆಡಿಟ್ ಸೇಲ್ಸನ್ನು ಕೊಟ್ಟಾನ. ಏನು ಕಂಡುಹಿಡಿಯತ್ತೆ ಹೇಳ್ತಾನೆ ರೀ? ಕ್ರೆಡಿಟ್ ಸೇಲ್ಸನ್ನು ಕಂಡುಹಿಡಿಯತ್ತೆ ಹೇಳ್ತಾನ. ನೆಕ್ಸ್ಟ್, ಬಿಲ್ಸ್ ರಿಸೀವಬಲ್ ರಿಸೀವ್ಡ್ ಫ್ರಮ್ ಡೆಟರ್. ಸ್ವಲ್ಪ ಇದನ್ನು ಅಬ್ಸರ್ವ್ ಮಾಡಿರಿ, ಪ್ರತಿಯೊಬ್ಬರು ಇದನ್ನು ಅಬ್ಸರ್ವ್ ಮಾಡಿರಿ. ಇದು ಏನಪ್ಪ ಅಂತಂದ್ರೆ ಈ ಡಿಫರೆನ್ಸ್ ಅಮೌಂಟನ್ನು ಎಲ್ಲಿ ಕಂಡುಹಿಡಿತೀವಿ ಅಂತಂದ್ರೆ ನಾವು ಬಿಲ್ಸ್ ರಿಸೀವೇಬಲ್ ಅಕೌಂಟ್ದಾಗ ಏನು ಮಾಡ್ತೀವಿ ರೀ? ಕಂಡುಹಿಡಿತೀವಿ. ಎಲ್ಲಿ ಕಂಡುಹಿಡಿತೀವಿ? ಬಿಲ್ಸ್ ರಿಸೀವೇಬಲ್ ಅಕೌಂಟ್ದಾಗ ಏನು ಮಾಡ್ತೀವಿ? ಇದನ್ನು ಕಂಡುಹಿಡಿತೀವಿ. ಬಟ್ ಈ ಐಟಮ್ ಏನಕ್ಕೈತಪ್ಪ ಅಂತಂದ್ರೆ ಡೆಟರ್ಸ್ ಅಕೌಂಟ್ದಾಗೂ ಕೂಡ ಬರ್ತೈತಿ. ನೀವು ಬಿಲ್ಸ್ ರಿಸೀವಬಲ್ ಅಕೌಂಟ್ದಾಗ ಕಂಡುಹಿಡಿದಿರಪ್ಪ ಅಂತಂದ್ರೆ ಈ ಐಟಮನ್ನು ಡೆಟರ್ಸ್ ಅಕೌಂಟ್ ಬಾಯ್ ಸೈಡ್ ಬರೀಲೇಬೇಕು. ಅಕಸ್ಮಾತ್ ಅಮೌಂಟ್ ಕೊಟ್ಟಿದ್ರೆ ಏನು ಸಮಸ್ಯೆ ಇಲ್ಲ, ಎರಡೂ ಕಡೆ ನಾವು ಎಂಟ್ರಿ ಮಾಡಿಬಿಡ್ತಿದ್ವಿ. ಬಟ್ ಇಲ್ಲಿ ಏನು ತೊಂದರೆ ಆಕೈತಪ್ಪ ಅಂತಂದ್ರೆ ನೀವು ಬಿಲ್ಸ್ ರಿಸೀವಬಲ್ ಅಕೌಂಟ್ ಕಂಡುಹಿಡಿದು ಈ ಅಮೌಂಟನ್ನು ಫಸ್ಟ್ ಏನು ಮಾಡ್ಬೇಕ್ರಿ? ಫೈಂಡ್ ಔಟ್ ಮಾಡಬೇಕಾಕೈತಿ. ಈ ಅಮೌಂಟನ್ನು ಫೈಂಡ್ ಔಟ್ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಈ ಬ್ಯಾಲೆನ್ಸು ಡೆಟರ್ಸ್ ಅಕೌಂಟ್ದಾಗೂ ಕೂಡ ಬರ್ತೈತಿ. ಸೊ ಆ ಕಾರಣಕ್ಕೆ ನಮಗೆ ಇಮಿಡಿಯೇಟ್ ಕ್ರೆಡಿಟ್ ಸೇಲ್ ಸಿಗೋದಿಲ್ಲ ರೀ. ಇಮಿಡಿಯೇಟಾಗಿ ಕ್ರೆಡಿಟ್ ಸೇಲ್ ಸಿಗೋದಿಲ್ಲ. ಯಾಕಂತಂದ್ರೆ ಡೆಟರ್ಸ್ ಅಕೌಂಟ್ದಾಗ ಎರಡು ಮಿಸ್ಸಿಂಗ್ ಆಗ್ಬಿಡ್ತೈತೆ ನಮಗೀಗ. ಡೆಟರ್ಸ್ ಅಕೌಂಟ್ದಾಗ ಎರಡು ಮಿಸ್ಸಿಂಗ್ ಅದಾವೆ. ಸೊ ಎರಡು ಮಿಸ್ಸಿಂಗ್ ಅದಾವತ್ತಂದ್ರೆ ಅರ್ಥ ಫಸ್ಟ್ ಇದನ್ನು ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡಿ ಈ ಬ್ಯಾಲೆನ್ಸನ್ನು ಡೆಟರ್ಸ್ ಅಕೌಂಟ್ ಬಾಯ್ ಸೈಡ್ ಬರೀಬೇಕು. ಬರ್ತ ತಕ್ಷಣ ನಿಮ್ಗೆ ಏನು ಸಿಗ್ತೈತಿ ರೀ? ಕ್ರೆಡಿಟ್ ಸೇಲ್ ಸಿಗ್ತೈತಿ. ಹಾಗಾದ್ರೆ ಆ ಅಕೌಂಟ್ ಬಿಡಿಸ್ಬೇಕಾದ್ರೆ ನಿಮ್ಗೆ ಐಡಿಯಾ ಬರ್ತೈತಿ. ಮತ್ತೆ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ. ಬಿಲ್ಸ್ ರಿಸೀವಬಲ್ ಡಿಸ್ಆನರ್. ಸೊ ಇದನ್ನು ಡೆಟರ್ಸ್ ಅಕೌಂಟ ಟೂ ಸೈಡ್ ಬರಿತೀವಿ, ಬಿಲ್ಸ್ ರಿಸೀವಬಲ್ ಅಕೌಂಟ ಬಾಯ್ ಸೈಡ್ ಕೂಡ ಬರಿತೀವಿ. ಕ್ಯಾಶ್ ರಿಸೀವ್ಡ್ ಅಗೇನೆಸ್ಟ್ ಬಿಲ್. ಸೊ ಅಂದ್ರೆ ಬಿಲ್ಸ್ ರಿಸೀವಬಲ್ ಅಕೌಂಟ್ ಬಾಯ್ ಸೈಡ್. ಗೂಡ್ಸ್ ರಿಟರ್ನ್ ಫ್ರಮ್ ಡೆಟರ್ಸ್ ಅಂದ್ರೆ ಅರ್ಥ ಸೇಲ್ಸ್ ರಿಟರ್ನ್ ಆಗೈತಿ ಡೆಟರ್ಸ್ ಅಕೌಂಟ್ ಬಾಯ್ ಸೈಡ್. ಡಿಸ್ಕೌಂಟ್ ಅಲೌಡ್. ಸೊ ಇದನ್ನು ಕೂಡ ಡೆಟರ್ಸ್ ಅಕೌಂಟ್ ಬಾಯ್ ಸೈಡ್. ಬ್ಯಾಡ್ ಡೆಟ್ಸ್ ಇದನ್ನು ಕೂಡ ಡೆಟರ್ಸ್ ಅಕೌಂಟ್ ಬಾಯ್ ಸೈಡ್. ನೋಡಿ ಇಲ್ಲೇ ಬಿಲ್ಸ್ ರಿಸೀವಬಲ್ ಓಪನಿಂಗ್ ಕೊಟ್ಟಾನ, ಬಿಲ್ಸ್ ರಿಸೀವಬಲ್ ಕ್ಲೋಸಿಂಗ್ ಕೊಟ್ಟಾನ. ಸೊ ಕ್ಯಾಶ್ ರಿಸೀವ್ಡ್ ಅಗೇನೆಸ್ಟ್ ಬಿಲ್ ಅನ್ನು ಕೂಡ ಕೊಟ್ಟಾನ. ಕ್ಯಾಶ್ ರಿಸೀವ್ಡ್ ಅಗೇನೆಸ್ಟ್ ಬಿಲ್ ಕೊಟ್ಟಾನ. ಹಂಗಾರೆ ಏನು ಮಿಸ್ ಮಾಡ್ಯಾನ? ಬಿಲ್ಸ್ ರಿಸೀವಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಅನ್ನು ಮಿಸ್ ಮಾಡ್ಯಾನ. ಇದನ್ನು ಕಂಡು ಹಿಡಿದ ಮ್ಯಾಗ ನೀವೇನು ಮಾಡ್ಬೇಕು ರೀ? ಡೆಟರ್ಸ್ ಅಕೌಂಟ್ ನಮ್ಮದು ಕ್ಲೋಸ್ ಆಕೈತಿ. ಹಂಗಾರೆ ನೋಡ್ರಿ ಡೆಟರ್ಸ್ ಅಕೌಂಟ್. ಸೊ ಪರ್ಟಿಕ್ಯುಲರ್ಸ್ ರುಪೀಸ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಾನ. ಓಪನಿಂಗ್ ಬ್ಯಾಲೆನ್ಸನ್ನು ಬರ್ರಿ, ದಟ್ ಈಸ್ ಡೆಟರ್ಸ್ ಓಪನಿಂಗ್ ಬ್ಯಾಲೆನ್ಸ್. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 12,700. ಟು ಬಿಲ್ಸ್ ರಿಸೀವಬಲ್ ಡಿಸ್ಆನರ್ ಕೊಟ್ಟ ನೋಡ್ರಿ. ಟು ಬಿಲ್ಸ್ ರಿಸೀವಬಲ್ ಡಿಸ್ಆನರ್ 300. ಸೊ ಇಲ್ಲಿ ಏನು ಕಂಡುಹಿಡಿಬೇಕಪ್ಪ? ಇನ್ನೊಂದು ಬ್ಯಾಲೆನ್ಸ್ ಬರಬೇಕು, ಕ್ರೆಡಿಟ್ ಸೇಲ್ಸ್. ಬಟ್ ಅದನ್ನೇ ಕಂಡುಹಿಡಿ ಅಂದಾನ. ಸೊ ಆ ಕಾರಣಕ್ಕೆ ನಾವು ಏನು ಮಾಡೋಣ್ರಿ? ಬಾಯ್ ಸೈಡ್. ಬೈ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಎಷ್ಟು ಕೊಟ್ಟಾನ್ರಿ? 41,000. ದೆನ್ ಬೈ ಸೇಲ್ಸ್ ರಿಟರ್ನ್. ಸೇಲ್ಸ್ ರಿಟರ್ನ್ ಕೊಟ್ಟ ನೋಡ್ರಿ. ಎಷ್ಟು ಕೊಟ್ಟಾನ್ರಿ? 2,000. ಸೇಲ್ಸ್ ರಿಟರ್ನ್ ಎಷ್ಟೈತ್ರಿ? 2,000. ದೆನ್ ಡಿಸ್ಕೌಂಟ್ ಅಲೌಡ್ ಎಷ್ಟು ಕೊಟ್ಟಾನ? ಡಿಸ್ಕೌಂಟ್ ಅಲೌಡ್ 1,300. ದೆನ್ ಬ್ಯಾಡ್ ಡೆಟ್ಸ್ ದಟ್ ಈಸ್ 700. ಸೊ ಈ ಅಕೌಂಟ್ದಾಗ ನಾವು ಏನು ಕಂಡುಹಿಡಿಬೇಕಪ್ಪ ಅಂತಂದ್ರೆ ಕ್ರೆಡಿಟ್ ಸೇಲ್ಸನ್ನು ಕಂಡುಹಿಡಿಬೇಕು. ದೆನ್ ಕ್ಲೋಸಿಂಗ್ ಡೆಟರ್ಸು ಕೂಡ ಕೊಟ್ಟ ನೋಡ್ರಿ 15,000. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ದಟ್ ಈಸ್ 15,000. ಬಟ್ ನಾವೇನು ಕಂಡುಹಿಡಿಬೇಕ್ರಿ? ಇಲ್ಲೇ
ಕ್ರೆಡಿಟ್ ಸೇಲ್ಸನ್ನು ಕಂಡುಹಿಡಿಬೇಕು. ಏನು ಕಂಡುಹಿಡಿಬೇಕು ರೀ? ಕ್ರೆಡಿಟ್ ಸೇಲ್ಸನ್ನು ಕಂಡುಹಿಡಿಬೇಕು. ಬಟ್ ಕ್ರೆಡಿಟ್ ಸೇಲ್ಸ್ ಕಂಡುಹಿಡಿಬೇಕಾದ್ರೆ ನಮಗೆ ಏನಾಗೈತೆ ರೀ? ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸು ಕ್ವಶನ್ ಮಾರ್ಕ್ ಇಟ್ಟಾನ. ಇದು ಕ್ವಶನ್ ಮಾರ್ಕ್ ಐತಿ. ಇದು ಕ್ವಶನ್ ಮಾರ್ಕ್ ಐತಪ್ಪ ಅಂತಂದ್ರೆ ಅರ್ಥ ಈ ಟ್ರಾನ್ಸಾಕ್ಷನ್ ನಮಗೆ ಇಲ್ಲೇ ಬರಲೇಬೇಕು. ಏನಾಗಬೇಕು ರೀ? ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಬರಲೇಬೇಕು. ಯಾಕಂದ್ರೆ ಇದು ಕೊಟ್ಟಿರಲಿಲ್ಲ ಅಂದ್ರೆ ನಮಗೇನು ಸಮಸ್ಯೆ ಇದ್ದಿಲ್ಲ ರೀ. ಬಟ್ ಕೊಟ್ಟಾನ, ಕ್ವಶನ್ ಮಾರ್ಕ್ ಇಟ್ಟಾನ. ಹಾಗಾದ್ರೆ ಈ ಡಿಫ್ರೆನ್ಸನ್ನು ಎಲ್ಲಿ ಕಂಡುಹಿಡಿತೀವಿ ನಾವು? ಬಿಲ್ಸ್ ರಿಸೀವೇಬಲ್ ಅಕೌಂಟ್ದಾಗ ಕಂಡುಹಿಡ್ತೀವಿ. ಆ ಬಿಲ್ಸ್ ರಿಸೀವೇಬಲ್ ಅಕೌಂಟ್ದಾಗ ಆ ಬ್ಯಾಲೆನ್ಸನ್ನು ಕಂಡುಹಿಡಿದು ಆ ಬ್ಯಾಲೆನ್ಸನ್ನು ಏನು ಮಾಡ್ಬೇಕು ರೀ? ಡೆಟರ್ಸ್ ಅಕೌಂಟ್ ಬೈ ಸೈಡ್ ಎಂಟ್ರಿ ಮಾಡ್ಬೇಕು. ಎಂಟ್ರಿ ಮಾಡಿ ನೀವೇನು ಮಾಡ್ಕೋಬೇಕು ರೀ? ಆಮೇಲೆ ಕ್ರೆಡಿಟ್ ಸೇಲ್ಸನ್ನು ಕಂಡುಹಿಡಿಬೇಕು. ಸೊ ಆ ಕಾರಣಕ್ಕೆ ಈ ಅಕೌಂಟನ್ನು ಕ್ಲೋಸ್ ಮಾಡೋಕ್ಕೆ ಬರೋದಿಲ್ಲ, ಡೆಟರ್ಸ್ ಅಕೌಂಟನ್ನು. ಸೊ ಫಸ್ಟ್ ಏನು ಮಾಡ್ಕೊಳ್ಳೋಣ್ರಿ? ಬಿಲ್ಸ್ ರಿಸೀವೇಬಲ್ ಅಕೌಂಟನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ನೋಡ್ರಿ, ಬಿಲ್ಸ್ ರಿಸೀವೇಬಲ್ ಅಕೌಂಟ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಾನ, ಪರ್ಟಿಕ್ಯುಲರ್ಸ್ ರುಪೀಸ್ ಓಪನಿಂಗ್ ಬ್ಯಾಲೆನ್ಸ್ ದಟ್ ಈಸ್ 6000. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟೈತ್ರಿ? 6000. ದೆನ್ ಕ್ಯಾಶ್ ರಿಸೀವ್ಡ್ ಅಗೇನೆಸ್ಟ್ ಬಿಲ್ ಎಷ್ಟೈತ್ರಿ? 16,700. ಬೈ ಬಿಲ್ ಡೆಟರ್ಸ್ ದಟ್ ಈಸ್ ಡಿಸ್ಆನರ್. ಸೊ ಈ ಟ್ರಾನ್ಸಾಕ್ಷನ್ ಕೂಡ ಎರಡು ಕಡೆ ಎಫೆಕ್ಟ್ ಆಕೈತಿ, ಕೊಟ್ಟಾನ ಬರಿತೀವಿ. ನೆಕ್ಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬಿಲ್ಸ್ ರಿಸೀವೇಬಲ್ ಕೊಟ್ಟಾನ ಎಷ್ಟೈತ್ರಿ? 9000. ಹಂಗಾರೆ ಬೈ ಸೈಡ್ ಟೋಟಲ್ ಹೆಚ್ಚಿಗೆ ಆಕೈತಿ, ಟೂ ಸೈಡ್ ಡಿಫರೆನ್ಸ್ ಬರ್ತೈತಿ. ಟೂ ಸೈಡ್ ಏನು ಡಿಫರೆನ್ಸ್ ಬರ್ತೈತ್ರಿ? ಸೊ ದಟ್ ಈಸ್ ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಹಂಗಾರೆ ಟೋಟಲ್ 26,000 ಆಯಿತು. ಬೋತ್ ಸೈಡ್ 26,000. ಸೊ ಡೆಟರ್ಸ್ ದಟ್ ಈಸ್ ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸ್ 26,000 ಮೈನಸ್ 6,000 ದಟ್ ಈಸ್ 20,000. ಸೊ ಈ ಬ್ಯಾಲೆನ್ಸನ್ನು ಏನು ಮಾಡ್ಬೇಕು ನಾವೀಗ? 20,000 ಕಂಡಿಡಿದಿರ್ತಕ್ಕಂಥ ಬ್ಯಾಲೆನ್ಸನ್ನು ಇಲ್ಲಿ ಬರೀಬೇಕು. ಅಂದ್ರೆ ಡೆಟರ್ಸ್ ಅಕೌಂಟ್ ಏನಾಕೈತ್ರಿ? ಕ್ಲೋಸ್ ಆಕೈತಿ. ಇಲ್ಲಿಕಂದ್ರೆ ಕ್ಲೋಸ್ ಆಗೋದಿಲ್ಲ. ಸೊ ಆ ಕಾರಣಕ್ಕೆ ಬೈ ಡೆಟರ್ಸ್ ಅಕೌಂಟ್ ದಟ್ ಈಸ್ ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ದಟ್ ಈಸ್ 20,000. ಎಷ್ಟ್ರಿ? 20,000. ಈಗ ಏನು ಮಾಡ್ಬೋದು ನಾವು? ಡೆಟರ್ಸ್ ಅಕೌಂಟನ್ನು ಕ್ಲೋಸ್ ಮಾಡ್ಬೋದು. ಸೊ ಟೋಟಲ್ ಬೈ ಸೈಡ್ ಎಷ್ಟಾಯ್ತು ರೀ? 80,000. ಬೋತ್ ಸೈಡ್ 80,000. ಹಂಗಾರೆ ನಮ್ಮ ಕ್ರೆಡಿಟ್ ಸೇಲ್ಸ್ ಎಷ್ಟಾಯಿತು? 80,000 ಮೈನಸ್ 13,000 ದಟ್ ಈಸ್ 67,000. ಸೊ ಈ ರೀತಿ ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ಡೆಟರ್ಸ್ ಅಕೌಂಟ ಮತ್ತು ಬಿಲ್ಸ್ ರಿಸೀವೇಬಲ್ ಅಕೌಂಟನ್ನು ಮಾಡ್ತೀವಿ. ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ, ನಾವು ಫಸ್ಟು ಬಿಲ್ಸ್ ರಿಸೀವೇಬಲ್ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದಾಗ ನಮಗೇನು ಸಿಕ್ತು ರೀ? ಸೊ ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಸಿಕ್ತು 20,000. ಈ ಬ್ಯಾಲೆನ್ಸನ್ನು ಇಲ್ಲಿ ಬರೀಬೇಕು. ಎರಡೂ ಕಡೆ ಎಫೆಕ್ಟ್ ಆಗ್ತಕ್ಕಂಥದ್ದು. ಅಕಸ್ಮಾತ್ ಅಮೌಂಟ್ ಕೊಟ್ಟಿದ್ರೆ ಏನು ಸಮಸ್ಯೆ ಇದ್ದಿಲ್ಲ. ಸೊ ಆ ಅಮೌಂಟ್ ಇಲ್ಲಿ ಬರೀತಿದ್ವಿ, ಇಲ್ಲಿ ಕೂಡ ಬರೀತಿದ್ವಿ. ಬಟ್ ಇಲ್ಲಿ ಬ್ಯಾಲೆನ್ಸನ್ನು ಏನು ಮಾಡ್ಬೇಕು ರೀ? ಫಸ್ಟ್ ಈ ಬ್ಯಾಲೆನ್ಸನ್ನು ಕಂಡುಹಿಡಬೇಕು. ಕಂಡುಹಿಡಿದ ತಕ್ಷಣ ಈ ಬ್ಯಾಲೆನ್ಸನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಡೆಟರ್ಸ್ ಅಕೌಂಟನ್ನು ಏನು ಮಾಡ್ಬೋದು ನಾವು? ಕ್ಲೋಸ್ ಮಾಡ್ಬೋದು. ಆವಾಗ ಮಾತ್ರ ಕ್ರೆಡಿಟ್ ಸೇಲ್ಸ್ ಸಿಗ್ತೈತಿ. ಸೊ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ? ಫಸ್ಟ್ ಬಿಲ್ಸ್ ರಿಸೀವೇಬಲ್ ಅಕೌಂಟನ್ನು ಮಾಡ್ತಾರೆ. ಮಾಡಿರಿ, ಏನು ಸಮಸ್ಯೆ ಇಲ್ಲ. ಸೊ ಫಸ್ಟ್ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಹಾಕಿರಿ, ಆಮೇಲೆ ಡೆಟರ್ಸ್ ಅಕೌಂಟ್ ಹಾಕಿರಿ, ಏನು ಸಮಸ್ಯೆ ಇಲ್ಲ, ಮಾಡ್ಬೋದು. ಹಂಗೂ ಕೂಡ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಹಾಕಿ ಇದನ್ನು ಫೈಂಡ್ ಔಟ್ ಮಾಡಿ ಇದನ್ನು ಫೈಂಡ್ ಔಟ್ ಮಾಡ್ತಾರೆ. ಏನು ಸಮಸ್ಯೆ ಇಲ್ಲ, ಯಾವುದು ಕೂಡ ನೀವು ಮಾಡಬಹುದು. ಸೊ ಇದು ಏನಪ್ಪ ಅಂತಂದರೆ ಈ ರೀತಿ ಅಡ್ಜಸ್ಟ್ಮೆಂಟ್ ಇದ್ದಿದ್ದನ್ನು ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಮುಗಿದತ್ತು, ಇದ್ರಾಗ ಏನೂ ಸಮಸ್ಯೆ ಇಲ್ಲ. ಸೊ ಎಲ್ಲರಿಗೂ ಈ ಪ್ರಾಬ್ಲಮ್ ಅರ್ಥ ಆಗೈತೆ ತಿಳ್ಕೊತೀನಿ. ಏನಾದರೂ ಡೌಟ್ಸು ಇತ್ತಪ್ಪ ಅಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ, ಆ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತೀವಿ. ಅದೇ ರೀತಿ ನೀವು ಯಾವ ಚಾಪ್ಟರ್ಗಳನ್ನು ಯೂಟ್ಯೂಬ್ನಲ್ಲಿ ನೋಡ್ಬೇಕಂತೇಳಿ ಇಷ್ಟಪಡಾಕತ್ತೀರಿ, ಸೊ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ, ಯಾವ ಚಾಪ್ಟರ್ ನಿಮಗೆ ಬೇಕಂತೇಳಿ. ಸೊ ಆ ಚಾಪ್ಟರ್ ಯೂಟ್ಯೂಬ್ಗಳನ್ನು ನಾನು ಅವಶ್ಯವಾಗಿ ಮಾಡ್ತೀನಿ. ಅದು ಯಾವುದೇ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ ಇರಲಿ, BCom ಫಸ್ಟ್ ಸಮ್ ಇರಲಿ, ಥರ್ಡ್ ಸಮ್ ಇರಲಿ, ಫಿಫ್ತ್ ಸಮ್ ಇರಲಿ. ನಿಮಗೆ ಇನ್ಕಮ್ ಟ್ಯಾಕ್ಸ್ ಬೇಕಾ? ಅದಕ್ಕೂ ರೆಡಿ. ಕಾಸ್ಟಿಂಗ್ ಬೇಕಾ? ಅದಕ್ಕೂ ರೆಡಿ. ದೆನ್ ಕಾರ್ಪೊರೇಟ್ ಅಕೌಂಟ್ ಬೇಕಾ? ರೆಡಿ. ಸ್ಟ್ಯಾಟ್ ಬೇಕಾ? ರೆಡಿ. ಪ್ರತಿಯೊಂದು ವೀಡಿಯೋಸ್ಗಳನ್ನು ನಿಮಗೆ ಅವೈಲೇಬಲ್ ಮಾಡ್ತೀನಿ. ಸೊ ಯಾರಾದರೂ ನಿಮಗೆ ಇಷ್ಟ ಐತಪ್ಪ, ಆ ಟಾಪಿಕ್ ಬೇಕಾಗಿತ್ತಂದರೆ ಅವಶ್ಯವಾಗಿ ಹೇಳ್ರಿ, ನಿಮಗೆ ಅದನ್ನು ನಾನು ರೆಡಿ ಮಾಡಿ ಸೊ ಈ ರೀತಿ ವಿಡಿಯೋಸ್ಗಳನ್ನು ಮಾಡಿ ಬಿಡ್ತೀನಿ. ಸೊ ಇಲ್ಲಿ ತನಕ ಈ ವಿಡಿಯೋಗಳನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ಇನ್ನೂ ನಮ್ಮ ಚಾನಲಲ್ಲೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲತ್ತಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ನೋಟಿಫಿಕೇಷನ್ಸ್ಗಳು ಅವಶ್ಯವಾಗಿ ಬರ್ತಾವೆ. ಸೊ ದಯವಿಟ್ಟು ಎಲ್ಲ ವೀಡಿಯೋಸ್ಗಳನ್ನು ಪೂರ್ತಿಯಾಗಿ ನೋಡಿರಿ. ನೀವು ಡೈರೆಕ್ಟಾಗಿ ನೋಡಿದ್ರೆ ನಿಮಗೇನು ಅರ್ಥ ಆಗಂಗಿಲ್ಲ, ಯಾಕಂದ್ರೆ ನಾವು ಸ್ಟೆಪ್ ವೈಸ್ ಬಿಡಿಸ್ತಿರ್ತೀವಿ. ಸೊ ಆ ಕಾರಣಕ್ಕೆ ಪ್ರತಿಯೊಂದು ಡೀಟೇಲಾಗಿ ಏನು ಮಾಡಿರಿ ನೋಡಿರಿ. ಸೊ ತುಂಬ ಧನ್ಯವಾದಗಳು.